ಜ್ಞಾನಕ್ಕೆ ಮಾತ್ರ ಶಿಕ್ಷಣ ಕೊಟ್ಟು ಆಧ್ಯಾತ್ಮಿಕವಾಗಿ ನಡೆನುಡಿಯ ಬಗ್ಗೆ ಮತ್ತು ನೈತಿಕ ಮೌಲ್ಯಗಳ ಬಗ್ಗೆ ಶಿಕ್ಷಣ ಕೊಟ್ಟಿಲ್ಲ, ಶಿಕ್ಷಣನಲ್ಲ. ಶಾಲೆ ಇದರಲ್ಲಿ ಆದಾಯ ಅನ್ನೋದಕ್ಕಿಂತ ಮುಖ್ಯವಾಗಿ ಒಂದು ಮಕ್ಕಳಿಗೆ ಸರ್ವಿಸ್ ಕೊಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ದೇವರು ಒಳ್ಳೇದು ಮಾಡಲಿ. ತುಂಬ ಅವ್ರಿಗೆ ಅನುಕೂಲವಾಗಿ ಮಕ್ಕಳನ್ನು ಬಿಟ್ಟು ಅವ್ರು ಏನು ಕೆಲಸ ಕಾರ್ಯಗಳು ಡ್ಯೂಟಿಗಳು ಮುಗಿಸ್ಕೊಂಡು ಸಂಜೆ ಮಕ್ಕಳನ್ನು ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಮ್ಮ ನಂದಕುಮಾರ್ ಮತ್ತು ನವೀನ್ ಕುಮಾರ್ ಅವರ ಇವತ್ತು ಈ ಸ್ಕೂಲನ್ನು ಓಪನ್ ಮಾಡಿದ್ದಾರೆ. 2,500 ಬ್ರಾಂಚಸ್ ಇದೆ ನಮ್ಮ ಸ್ಕೂಲ್ದು. ಆನೇಕಲ್ಲಲ್ಲಿ ಇದು ಹೊಸ ಬ್ರಾಂಚ್ ಓಪನ್ ಮಾಡಿದ್ರಿ. ನಮ್ಮಲ್ಲಿ ಡೇ ಕೇರ್ ಇಂದ ಹಿಡಿದು UKG ತನಕ ಇಯರ್ ಓಪನ್ ಇದೆ. ದೇಶದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವಂತಹ ನಗರಿ ಬೆಂಗಳೂರು IT-BT ಸಿಟಿ ಅಂತ ಎನಿಸಿಕೊಂಡಿದೆ. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಎಜುಕೇಶನ್ ಸಿಟಿಯು ಕೂಡ ಆಗ್ತಾ ಇದೆ. ದೇಶದ ವಿವಿಧ ಭಾಗಗಳಿಂದ ಬೆಂಗಳೂರಿನಲ್ಲಿ ಇರುವಂತಹ ಉತ್ತಮ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಶಿಕ್ಷಣವನ್ನ ಪಡೆಯಲು ಕೋಟ್ಯಾಂತರ ಸಂಖ್ಯೆಯಲ್ಲಿನ ವಿದ್ಯಾರ್ಥಿಗಳು ಬರ್ತಿದ್ದಾರೆ. ಬೆಂಗಳೂರಿನಲ್ಲಿ ಗುಣಮಟ್ಟದ ಶಿಕ್ಷಣವನ್ನ ನೀಡ್ತಾ ಇರುವಂತಹ ಹಲವು ಶಾಲೆಗಳಿದೆ. ಇದೀಗ ಆ ಒಂದು ಶಾಲೆಗಳ ಸಾಲಿಗೆ ಬೆಂಗಳೂರು ಹೊರವಲಯ ಆನೇಕಲ್ ಪಟ್ಟಣದ ಸಿಪಾಯಿ ಗಲ್ಲಿಯಲ್ಲಿ ಕಿಡ್ಜಿ ಪ್ರೀ ಸ್ಕೂಲ್ ಆರಂಭವಾಗ್ತಾ ಇದೆ. ಈ ಒಂದು ಪ್ರೀ ಸ್ಕೂಲ್ಗಳು ಅತಿ ಹೆಚ್ಚು ಪ್ರಭಾವವನ್ನ ಬೀರುತ್ತೆ. ಮಕ್ಕಳಲ್ಲಿ ಕಲಿಕಾ ಆಸಕ್ತಿಯನ್ನ ಹೆಚ್ಚಿಸೋದಕ್ಕೆ, ಮಕ್ಕಳಲ್ಲಿ ನಮ್ಮ ಸಂಸ್ಕಾರವನ್ನ ತುಂಬೋದಕ್ಕೆ ಮತ್ತು ಮಕ್ಕಳಲ್ಲಿ ಹೆಚ್ಚು ಪಠ್ಯೇತರ ವಿಷಯಗಳಲ್ಲೂ ಕೂಡ ಆಸಕ್ತಿಯನ್ನ ಮೂಡುವಂತೆ ಮಾಡುವಂತ ಜವಾಬ್ದಾರಿ ಪ್ರೀ ಸ್ಕೂಲ್ಗಳಲ್ಲಿ ಇರುತ್ತೆ. ಆ ಒಂದು ಪುಟ್ಟ ಮಕ್ಕಳಿಗೆ ಈ ಒಂದು ಪ್ರೀ ಸ್ಕೂಲುಗಳು ಉತ್ತಮವಾದಂತಹ ಶಿಕ್ಷಣವನ್ನ ನೀಡಿದ್ದೇ ಆದ್ರೆ ಅವರು ಮುಂದೆ ಉತ್ತಮವಾದಂತಹ ಶಿಕ್ಷಣವನ್ನ ಪಡ್ಕೊಳ್ತಾರೆ. ಆ ಒಂದು ಸಾಲಿಗೆ ಇದೀಗ ಆನೇಕಲ್ ಪಟ್ಟಣದಲ್ಲಿರುವಂತಹ ತಾಲೂಕು ಕಚೇರಿಯ ಹಿಂಭಾಗದಲ್ಲಿರುವಂತಹ ಸಿಪಾಯಿ ಗಲ್ಲಿಯಲ್ಲಿನ ಕಿಡ್ಜಿ ಪ್ರೀ ಸ್ಕೂಲ್ ನಂದಕುಮಾರ್ ಮತ್ತು ನವೀನ್ ರವರ ನೇತೃತ್ವದಲ್ಲಿ ಆರಂಭಗೊಂಡಿದೆ. ಉತ್ತಮವಾದಂತಹ ಶಿಕ್ಷಕರನ್ನ ಒಳಗೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಕಲಿಕಾ ಪೂರಕವಾದಂತಹ ವಾತಾವರಣವನ್ನ ಹೊಂದಿರತಕ್ಕಂತ ಈ ಒಂದು ಶಾಲೆಯ ಉದ್ಘಾಟನಾ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಶಿಕ್ಷಣ ತಜ್ಞರಾದಂತಹ GMR ಮುನಿರಾಜ್ ರವರು ಭಾಗವಹಿಸಿದ್ದರು. ಹಾಗೆಯೇ ಆನೇಕಲ್ ಪುರಸಭೆಯ ಮಾಜಿ ಅಧ್ಯಕ್ಷರಾದಂತಹ ಪದ್ಮನಾಭರವರು, ಹಾಗೆಯೇ ಖ್ಯಾತ ವಕೀಲರಾದಂತಹ ಶ್ರೀನಿವಾಸ್ ಅವರು, ಹಾಗೆಯೇ ಬಿಜೆಪಿಯ ಮುಖಂಡರಾದಂತಹ ದಿನ್ನೂರು ರಾಜು, ಮಾಜಿ ಅಧ್ಯಕ್ಷರಾದಂತಹ ನಾಗರಾಜ್ ಮುಂತಾದವರು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಹೌದು, ಹೀಗೆ ವಿವಿಧ ಪುಷ್ಪಗಳಿಂದ ಅಲಂಕಾರಗೊಂಡಿರ್ತಕ್ಕಂತಹ ದ್ವಾರ ಬಾಗಿಲು, ಹಾಗೆಯೇ ಮಕ್ಕಳಿಗೆ ಇಷ್ಟವಾಗುವಂತಹ ಬಲೂನುಗಳು ಹಾಗೂ ನಿರ್ವಿಘ್ನವಾಗಿ ಈ ಒಂದು ಶಾಲೆ ಆರಂಭವಾಗಲಿ ಅಂತೇಳಿ ವಿವಿಧ ಪೂಜಾ ಕೈಂಕರ್ಯಗಳನ್ನ ನಂದಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರೀ ಸ್ಕೂಲ್ ಕಿಡ್ಜಿಯ ಆರಂಭೋತ್ಸವದಲ್ಲಿ ಆಯೋಜಿಸಲಾಗಿತ್ತು. ಈ ಒಂದು ಶಾಲೆಯಲ್ಲಿ ಉತ್ತಮವಾದಂತಹ ಸಂಸ್ಕಾರ ಭರಿತ ಶಿಕ್ಷಣವನ್ನ ನೀಡುವಂತದ್ದು, ಹಾಗೆಯೇ ಪೋಷಕರಿಗೆ ಹೊರೆಯಾಗದಂತಹ ಶುಲ್ಕವನ್ನಿರುವುದು, ಉತ್ತಮವಾದಂತಹ ಶಿಕ್ಷಕರನ್ನ ಒಳಗೊಂಡಿರುವಂತಹ ಹಾಗೂ ಮಕ್ಕಳಿಗೆ ಕಲಿಕಾ ಪೂರಕವಾದಂತಹ ವಾತಾವರಣವನ್ನ ನಿರ್ಮಿಸುವಂತಹ ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮುಖಂಡರು ಏನ್ ಮಾತನಾಡಿದ್ರು ನೋಡೋಣ ಬನ್ನಿ. ಗಿವಿಂಗ್ ಎಜುಕೇಶನ್ ಟು ದ ಹೆಡ್ ವಿತೌಟ್ ಹಾರ್ಟ್ ಈಸ್ ನೋ ಎಜುಕೇಶನ್ ಅಟ್ ಆಲ್ ಅಂತ. ಅಂದರೆ ಜ್ಞಾನಕ್ಕೆ ಮಾತ್ರ ಶಿಕ್ಷಣ ಕೊಟ್ಟು ಆಧ್ಯಾತ್ಮಿಕವಾಗಿ ನಡೆನುಡಿಯ ಬಗ್ಗೆ ಮತ್ತು ನೈತಿಕ ಮೌಲ್ಯಗಳ ಬಗ್ಗೆ ಶಿಕ್ಷಣ ಕೊಟ್ಟಿಲ್ಲ, ಶಿಕ್ಷಣನಲ್ಲ. ಹಾಗಾಗಿ ಕಿಡ್ಜಿ ಸಂಸ್ಥೆಯ ಮೂಲಕ ಮಕ್ಕಳಿಗೆ ಸರ್ವಾಂಗೀಣಿಗೆ ಏಳಿಗೆಗೋಸ್ಕರವಾಗಿ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ ಅಂತ ಹೇಳಿದ್ರೆ ಮಾನಸಿಕವಾಗಿ, ದೈಹಿಕವಾಗಿ, ಆಧ್ಯಾತ್ಮಿಕವಾಗಿ, ನೈತಿಕವಾಗಿ ಮಾನವೀಯ ಮೌಲ್ಯಯುಕ್ತ ಶಿಕ್ಷಣವನ್ನು ಕೊಡಲಿಕ್ಕೆ ಪೂರಕವಾದಂಥ ರೀತಿಯಲ್ಲಿ ಆನೇಕಲ್ ಒಂದು ಅವಕಾಶ ಕೊಡಬೇಕಂತೇಳಿ ನಂದಕುಮಾರ್ ಮತ್ತು ನವೀನ್ ರವರ ಒಂದು ಬಳಗ ಸೇರಿ ಈ ನಮ್ಮ ಪಟ್ಟಣದ ಎಲ್ಲ ಕುಟುಂಬದ ಮಕ್ಕಳಿಗೆ ಮುಕ್ತವಾದ ಶಿಕ್ಷಣವನ್ನು ಕೊಡಲಿಕ್ಕೆ ಕಿಡ್ಜಿ ಫ್ರಾಂಚೈಸ್ ತೆಗೆದುಕೊಂಡಿಲ್ಲಿ ನಾನು ನೋಡಿದೆ, ಎಲ್ಲ ಅವಲೋಕಿಸಿದೆ. ವಿ ಹ್ಯಾವ್ ದ ಲರ್ನಿಂಗ್ ಅಟ್ಮಾಸ್ಫಿಯರ್ ಇನ್ ದಿಸ್ ಇನ್ಸ್ಟಿಟ್ಯೂಷನ್. ಈ ಸಂಸ್ಥೆಯಲ್ಲಿ ಕಲಿಕಾ ಪರಿಸರ ಇದೆ. ಆ ಕಲಿಕಾ ಪರಿಸರದ ಪ್ರಭಾವ ಮಕ್ಕಳಿಗೆ ಬಹಳ ಮುಕ್ತವಾದಂಥ ಶಿಕ್ಷಣ ಕಲಿಯಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತಾ, ಕಿಡ್ಜಿ ಪ್ರೀ ಸ್ಕೂಲ್ ಅಗತ್ಯವಾಗಿತ್ತು, ಈ ಒಂದು ಭಾಗದಲ್ಲಿ ಇರಲಿಲ್ಲ. ಹಾಗೆ ಈ ಒಂದು ತಾಲೂಕು ಕಚೇರಿಯ ಹಿಂಭಾಗದಲ್ಲೇ ಇರುವುದರಿಂದ
ಮಕ್ಕಳಿಗೆ ಹೆಚ್ಚು ಅನುಕೂಲವಾಗುತ್ತೆ ಎನ್ನುವ ಮಾತನ್ನ ಎಲ್ಲರೂ ಕೂಡ ಮಾತನಾಡಿದ್ದು ಹೀಗೆ. ನೂತನವಾಗಿ ಏನು ಒಂದು ಶಾಲೆ ಓಪನ್ ಆಗಿದೆ ಕಿಡ್ಸಿ ಅಂತ PKG ಮಕ್ಕಳಿಗೆ ಸಂತೋಷದ ವಿಚಾರ. ಅದರಲ್ಲೂ ಮುಖ್ಯವಾಗಿ ಏನಂದರೆ ಈಗಾಗಲೇ ನಾನು ಇವ್ರ ಹತ್ರ ಮಾತಾಡ್ತಾ ಇದ್ದೆ, ಈ ನಮ್ಮ ಆನೇಕಲ್ ಪಟ್ಟಣದಲ್ಲಿ ಹೊಸಪೇಟೆ ಅಂದರೆ ಏನಂದರೆ ತಾಲೂಕು ಆಫೀಸ್ ಇದೆಯಲ್ಲ, ಆ ಮೇಲ್ಗಡೆ ಬಸ್ ಸ್ಟ್ಯಾಂಡ್ ಆಗ್ಬೋದು, ಮತ್ತು ವೆಂಕಟೇಶ್ವರ ಟಾಕೀಸ್ ಇರುವಂಥ ಜಾಗ ಆಗ್ಬೋದು, ಮತ್ತು ಹೊಸೂರು ರಸ್ತೆ ಆಗ್ಬೋದು, ಇಲ್ಲೆಲ್ಲ ಈಗಾಗಲೇ 8ರಿಂದ 10 ಈ PKG ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಈಗಾಗಲೇ ಹಲವಾರು ಶಾಲೆಗಳಿದೆ. ಆದರೆ ಇಲ್ಲಿ ಹಳೇಪೇಟೆಯಲ್ಲಿ ಇದೊಂದು ನೂತನವಾಗಿ ಮಾಡ್ತಾಯಿದ್ದಾರೆ. ಇಲ್ಲಿರೋವಂಥ ಮಕ್ಕಳಿಗೆ ಇದೊಂದು ಅವಶ್ಯಕತೆ ಇರೋವಂಥ ಕೆಲಸ. ಜೊತೆಗೆ ಅವರು ಒಂದು ಶಾಲೆ ಇದರಲ್ಲಿ ಆದಾಯ ಅನ್ನೋದಕ್ಕಿಂತ ಮುಖ್ಯವಾಗಿ ಒಂದು ಮಕ್ಕಳಿಗೆ ಸರ್ವಿಸ್ ಕೊಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ದೇವರು ಒಳ್ಳೇದು ಮಾಡಲಿ, ಈ ಶಾಲೆ ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳೀಲಿ ಅಂತ ಆಶಿಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಇತರರು ಕೂಡ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ನಂದಕುಮಾರ್ ಇವ್ರಿಗೊಂದು ಹಿನ್ನೆಲೆ ಇತ್ತು. ಇವ್ರ ತಂದೆ ಮೇಷ್ಟ್ರು ಕೃಷ್ಣಪ್ಪನವರು ಅಂತ ಹೇಳ್ಬಿಟ್ಟು ನಮಗೆ ಮೇಷ್ಟ್ರು ಅವರು ನೋಡಿ ಹಾಗೆ ಬಂದಿದೆ ಅವ್ರಿಗೆ ಅದೇ ಒಂದು ಸಾಲಿಸ್ತರ ಬಂದು ಅವರು ಏನೋ ನೋಡಿ ಇದು ಮಾಡಿದ್ದಾರೆ. ಅವ್ರು ಇನ್ನೂ ಭಾಳ ಉದ್ಯಮಿಗಳು ಮಾಡಿದ್ದಾರೆ, ಬ್ಯಾಂಕ್ ಮಾಡಿದ್ದಾರೆ, ಅಲ್ಲಿ ಭಾಳ ಜನಗಳಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಆಮೇಲೆ ಈ ಸ್ಕೂಲು ಇಲ್ಲಿ ಮಾಡಿದ್ದಾರೆ ಈ ಜಾಗದಲ್ಲಿ. ಇವರು ಮಾಡಿರೋ ಈ ಧೈರ್ಯವಾಗಿ ಮಾಡಿರೋ ಈ ಕೆಲಸಕ್ಕೆ ನಮ್ಮ ಜನಾಂಗದವ್ರದ್ದೆಲ್ಲನೂ ಬೆಂಬಲ ಇರುತ್ತೆ. ಇವರಿಗೆ ಮುಂದೆ ಒಳ್ಳೆ ಭವಿಷ್ಯ ಬರಲಿ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಕಿಡ್ಸ್ ಮಕ್ಕಳ ಸ್ಕೂಲನ್ನು ಇವತ್ತು ಉದ್ಘಾಟನೆ ಮಾಡಿ ಈ ಟೌನ್ಗೆ ಅವಶ್ಯಕತೆ ಇರುವಂಥ ಏನು ಸಣ್ಣ ಮಕ್ಕಳ ಅವ್ರಿಗೇನು ಮನೆಗಳಲ್ಲಿ ಕೆಲವು ಫ್ಯಾಮಿಲಿಗಳಲ್ಲಿ ಮಕ್ಕಳನ್ನು ನೋಡ್ಕೊಳೋದು ಕಷ್ಟ ಆಗ್ತಾ ಇರೋಂಥ ಫ್ಯಾಮಿಲಿಗಳು ಇವತ್ತು ಇಂಥ ಸ್ಕೂಲ್ ಇದ್ದರೆ ತುಂಬ ಅವ್ರಿಗೆ ಅನುಕೂಲವಾಗಿ ಮಕ್ಕಳನ್ನು ಬಿಟ್ಟು ಅವ್ರು ಏನು ಕೆಲಸ ಕಾರ್ಯಗಳು ಡ್ಯೂಟಿಗಳು ಮುಗಿಸ್ಕೊಂಡು ಸಂಜೆ ಮಕ್ಕಳನ್ನು ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಮ್ಮ ನಂದಕುಮಾರ್ ಮತ್ತು ನವೀನ್ ಕುಮಾರ್ ಅವರು ಇವತ್ತು ಈ ಸ್ಕೂಲನ್ನು ಓಪನ್ ಮಾಡಿದ್ದಾರೆ. ಇದು ತುಂಬ ನಮ್ಮ ಟೌನ್ಗೆ ತುಂಬ ಅವಶ್ಯಕತೆ ಆದಂಥ ಸ್ಕೂಲು. ಅದರ ಜೊತೆಗೆ UKG LKGನೂ ಕೂಡ ಪ್ರಾರಂಭ ಮಾಡ್ತಾಯಿದ್ದಾರೆ. ಎಲ್ಲ ಮಕ್ಕಳು ಹೆಚ್ಚಿನ ರೀತಿ ಈ ಸ್ಕೂಲ್ಗೆ ಬಂದು ಅಡ್ಮಿಷನ್ನ ಮಾಡೋದ್ರ ಮುಖಾಂತರ ಈ ಸ್ಕೂಲನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗಬೇಕು. ಈ ಸ್ಕೂಲು ಇನ್ನೂ ಚೆನ್ನಾಗಿ ಬೆಳಿಬೇಕು. ಈ ಆನೇಕಲ್ ಟೌನ್ನಲ್ಲಿ ಇನ್ನು ಹೆಚ್ಚಿನ ಇವರು ಸ್ಕೂಲು ಕಾಲೇಜು ಮಾಡಿ ಜನಕ್ಕೆ ಅನುಕೂಲವನ್ನು ಮಾಡಬೇಕು ಅಂತೇಳಿ ತಮ್ಮೆಲ್ಲ ನಾವು ಈ ಮೂಲಕ ಕೇಳ್ಕೊತಾ ಇದ್ದೇವೆ. ನಮಸ್ತೆ ಎಲ್ಲರಿಗೂ. ಆನೇಕಲಲ್ಲಿ ಕಿಡ್ಸಿ ಅಂತ ನ್ಯೂ ಸ್ಕೂಲ್ ಒಂದು ಓಪನ್ ಆಗಿದೆ. ನಮ್ಮದು ಕಿಡ್ಸಿ ಬಂದು 2,500 ಬ್ರಾಂಚಸ್ ಇದೆ ನಮ್ಮ ಸ್ಕೂಲ್ದು. ಆನೇಕಲಲ್ಲಿ ಇದು ಹೊಸ ಬ್ರಾಂಚ್ ಓಪನ್ ಮಾಡಿದ್ರಿ. ನಮ್ಮಲ್ಲಿ ಡೇ ಕೇರಿಂದ ಹಿಡಿದು UKG ತನಕ ಇಯರ್ ಓಪನ್ ಇದೆ. ಸೊ ನಮ್ಮದು ಬಂದು ಪೆಂಟಮೈಂಡ್ ಲರ್ನಿಂಗ್ ಸಿಸ್ಟಮ್ನ ಯೂಸ್ ಮಾಡಿಕೊಂಡು ಎಜುಕೇಷನ್ ಕೊಡ್ತಿದ್ದೀರಿ. ಸೊ ಎಲ್ಲ ಬಂದು ಅಡ್ಮಿಷನ್ ಮಾಡ್ಕೊಬೇಕು ಅಂತ ವಿನಂತಿ ಮಾಡ್ಕೊಳ್ತಿದ್ದೀರಿ. ನಾವೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್ ಇದ್ದಾರೆ. ಸೊ ಎಲ್ಲರೂ ಬಂದು ಪ್ಲೀಸ್ ಅಡ್ಮಿಷನ್ ಮಾಡ್ಕೊಳ್ಳಿ. ನಮ್ಮಲ್ಲಿ ಒಳ್ಳೆ ಎಜುಕೇಷನ್ ಸಿಗುತ್ತೆ ಮಕ್ಕಳಿಗೆ. ನಂದಕುಮಾರ್ ಅವರು ಏನು ಕಿಡ್ಸ್ ಜಿ ಅಂತ ಒಂದು ಚಿಕ್ಕ ಮಕ್ಕಳ ಸಿಟ್ಟಿಂಗ್ ಸೆಂಟರ್ ಏನು ಮಾಡಿದ್ದಾರೆ, ಇದರ ಉದ್ದೇಶ ತುಂಬ ಒಳ್ಳೆಯದು. ನಂದಕುಮಾರ್ ಅವರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಮೊದಲಿಂದನೂ ಅವ್ರ ಛಾಪಿದೆ. ಅವರು MES ಶಾಲೆಯಲ್ಲಿ ಮತ್ತು ಇದರ ಬೇರೆ ಶಾಲೆಗಳಲ್ಲಿ ಕೆಲಸ ಮಾಡಿ ಅಲ್ಲಿನ ನ್ಯೂನ್ಯತೆಗಳು ಮಕ್ಕಳಿಗೆ ಮತ್ತು ಪೋಷಕರಿಗೆ ಮಧ್ಯದಲ್ಲಿರ್ತಕ್ಕಂತಹ ಏನು ವ್ಯತ್ಯಾಸಗಳಿದೆ ಅದನ್ನೆಲ್ಲ ಅರ್ತಿರೋವಂಥ ವ್ಯಕ್ತಿ. ತುಂಬ ಉತ್ತಮವಾದಂಥ ಜನಾನುರಾಗಿ ಆಗಿರೋದ್ರಿಂದ ಅವರಿಗೆ ಮಕ್ಕಳ ಮತ್ತು ಪೋಷಕರ ಮತ್ತು ಶಿಕ್ಷಕರ ಮಧ್ಯದಲ್ಲಿ ಏನು ವ್ಯತ್ಯಾಸಗಳಿರುತ್ತೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ವಿದ್ಯೆಯನ್ನು ಮಕ್ಕಳಿಗೆ ಬೇಸ್ ಲೆವೆಲಲ್ಲಿ ತಳಮಟ್ಟದಲ್ಲಿ ಏನು ವಿದ್ಯೆ ಕೊಡಬೇಕು ಅದ್ರ ಬಗ್ಗೆ ತುಂಬ ಗಮನ ಕೊಟ್ಟು ಇವ್ರ ಉದ್ದೇಶ ಮೊದಲಿಂದ ಯಾವುದಾದ್ರೂ ಒಂದು ಶಾಲೆ ಮಾಡಬೇಕು ಅನ್ನೋದೇ ಇತ್ತು. ಅದರಲ್ಲೂ ನರ್ಸರಿ ಶಾಲೆಯಿಂದಲೇ ಪ್ರಾರಂಭ ಮಾಡಬೇಕು ಅಂತಿದ್ರು. ಈಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿರ್ತಕ್ಕಂತಹ ಸಂಸ್ಥೆ ಜೊತೆಯಲ್ಲಿ ಸೇರಿ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಇನ್ನೂ ಉತ್ತಮವಾದಂಥ ವ್ಯಾಪ್ತಿ ಸಿಕ್ಕಿದೆ. ಈ ವ್ಯಾಪ್ತಿಯನ್ನು ಇನ್ನೂ ವೃದ್ಧಿಸ್ಕೊಳ್ಳಿ. ಈ ವ್ಯಾಪ್ತಿ ಏನಿದೆ ಇದರಲ್ಲಿ ಅವರ ಸ್ವಂತಿಕೆಯನ್ನು ಬೆಳೀಲಿ.
ಒಟ್ನಲ್ಲಿ ನಂದಕುಮಾರ್ ಮತ್ತು ನವೀನ್ ರವರ ನೇತೃತ್ವದಲ್ಲಿ ಕಿಡ್ಜಿ ಪ್ರೀ ಸ್ಕೂಲ್ ಆರಂಭವಾಗುತ್ತಿದೆ. ಆನೇಕಲ್ ಜನತೆಗೆ ಇದೊಂದು ರೀತಿಯಾದಂತಹ, ಅದರಲ್ಲೂ ವಿಶೇಷವಾಗಿ ತಾಲೂಕು ಕಚೇರಿಯ ಹಿಂಭಾಗ ಸಿಪಾಯಿ ಗಲ್ಲಿಯಲ್ಲಿ ಆರಂಭವಾಗ್ತಾ ಇರೋದ್ರಿಂದ ಈ ಭಾಗದ ಮಕ್ಕಳಿಗೆ ಮತ್ತು ಪೋಷಕರಿಗೆ ಇದೊಂದು ಸಂತಸದ ಸುದ್ದಿ. ಕೈಗೆಟುಕುವ ಬೆಲೆಯ ಶುಲ್ಕದಲ್ಲಿ ವಿದ್ಯಾರ್ಥಿಗಳಿಗೆ ಪೂರಕವಾದಂತಹ ವಾತಾವರಣ ಮತ್ತು ಗುಣಮಟ್ಟದ ಶಿಕ್ಷಕರನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ಸಂಸ್ಥೆ ಉತ್ತಮವಾದಂತಹ ಶಿಕ್ಷಣವನ್ನು ನೀಡಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ.